ನಮ್ಮ ಬೆಂಗಳೂರಿನ ಪೊಲೀಸರು ಹಿಂದಿನ ದಿನ ಮಧ್ಯಾಹ್ನ ಮೇಲಿಂದ ಬೆಳಗಿನ ಜಾವ 4 ಗಂಟೆ ತನಕ ಡ್ಯೂಟಿ ಮಾಡಿದ್ದಾರೆ. 3ನೇ ತಾರೀಕು RCB ಗೆಲ್ಬಹುದು ಅನ್ನುವಂಥ ಉತ್ಸಾಹದಲ್ಲಿ ಎಲ್ಲ ಕಡೆ ಜನ ಸೇರಿದ್ರು. ಬೆಂಗಳೂರಿನ ನಗರಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೇರಿದ್ರು, ಸ್ಟೇಡಿಯಂ ಅಲ್ಲಿ ಸೇರಿದ್ರು, ಗ್ರೌಂಡ್ಗಳಲ್ಲಿ ಸೇರಿದ್ರು. ಪೊಲೀಸರು ಇವತ್ತು ಹೇಳ್ತಾರೆ, ಮೇಡಮ್ ನಾವು ಬೆಳಗಿನ ಜಾವ 4 ಗಂಟೆಗೆ ಮನೆಗೆ ಹೋಗಿರೋದು. ನೀವು ಪರ್ಮಿಷನ್, ನಾನು ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ, ಇವತ್ತು ನೀವು ತಪ್ಪಿಸ್ಕೊಳ್ಳಕ್ಕೆ ಬೇರೆ ಬೇರೆ ಹೇಳ್ತಾ ಇದ್ದೀರಿ. ನೀವು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಈ 2 ಸೆಲೆಬ್ರೇಷನ್ ಹೆಂಗಾಯ್ತು? ನೀವು ಉತ್ತರ ಹೇಳಬೇಕು. 2 ಸೆಲೆಬ್ರೇಷನ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ KCA ಅಲ್ಲಿ ಜನ ಹೆಂಗೆ ಸೇರಕ್ಕೆ ಬಿಟ್ರು? ನಂಬರ್ 1. ನೀವು ಪರ್ಮಿಷನ್ ಕೊಟ್ಟಿದ್ರೆ ಪೊಲೀಸರನ್ನು ಯಾಕೆ ಸಸ್ಪೆಂಡ್ ಮಾಡಿದ್ರಿ? ಈ ಪ್ರಶ್ನೆಗೆ ಸರ್ಕಾರ ಉತ್ತರ ಹೇಳಬೇಕಲ್ಲ. ಪೊಲೀಸರು ಬಹಳ ಸ್ಪಷ್ಟವಾಗಿ ಹೇಳಿದರು, ಯಾವುದೇ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಪರ್ಮಿಷನ್ ತಗೊಳ್ಳುವಾಗ ಟೈಮ್ ಕೊಡಬೇಕಾಗುತ್ತೆ. ಈವನ್ ಯಾರಾದರೂ ತೀರ್ಕೊಂಡ್ರೆ ಕೂಡ ನೀವು ಟೈಮನ್ನು ಇಟ್ಕೊಂಡು ಅವರಿಗೆ ಪ್ರಿಪರೇಷನ್ ಮಾಡಿ ಆಸ್ಪತ್ರೆಯಿಂದ ಬಾಡಿ ತರಕ್ಕೆ ನಾವು ಟೈಮ್ ತಗೊಳ್ತೀವಿ. ಅದು ಯಾರೇ ಇರ್ಬೋದು. ಈವನ್ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಕೂಡ ಸಮಯ ಕೊಟ್ಟಿದ್ರು. ನಿಮ್ಮ ಬಾಡಿಯನ್ನು ಸ್ವಲ್ಪ ಹೊತ್ತು ಆಸ್ಪತ್ರೆಯಲ್ಲಿ ಇಟ್ಟು ಆಮೇಲೆ ನಮ್ಮ ಪ್ರಿಪರೇಷನ್ ಆದಮೇಲೆ ಬ್ಯಾರಿಕೇಡ್ ಆದಮೇಲೆ ಗ್ರೌಂಡ್ಗೆ ತರಬೇಕು ಅನ್ನುವಂಥದ್ದನ್ನೇ ಯಾವತ್ತಾದರೂ ಕರ್ನಾಟಕ ರಾಜ್ಯದಲ್ಲಿ ನಾವು ಮಾಡಿದ್ದೀವಿ. ಆದರೆ KCA 2:30 ಗಂಟೆಗೆ ಹೇಳುತ್ತೆ ನಾವು ಪಾಸಸ್ ಕೊಡ್ತೀವಿ. ಒಂದ್ಸಾರಿ ಫ್ರೀ ಅಂತ ಹೇಳ್ತೀರಿ, ಇನ್ನೊಂದ್ಸಾರಿ ಪಾಸಸ್ ಕೊಡ್ತೀವಿ ಅಂತ ಹೇಳ್ತೀರಿ. ಚಿನ್ನಸ್ವಾಮಿಗೆ ಸ್ಟೇಡಿಯಂಗೆ ಗೇಟ್ ಎಷ್ಟಿದೆ? 21 ಗೇಟ್ ಏನೋ ಇದೆ. 19 ಯಾವಾಗಲೂ ಸಾಮಾನ್ಯವಾಗಿ ತೆಗಿತಾರೆ ಕ್ರಿಕೆಟ್ ಇದ್ದಾಗ. ಅದರಲ್ಲಿ ನೀವು ತೆಗೆದಿದ್ದೆಷ್ಟು? ಕೇವಲ 3 ಗೇಟು. ಜನಕ್ಕೆ ನೀವು ಫ್ರೀ ಅಂತ ಹೇಳಾಯ್ತು, ಜನ ಸೇರಾಯ್ತು, ಗೇಟನ್ನು ಯಾಕೆ ತೆಗ್ದಿಲ್ಲ? ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗಡೆನೇ ಇವತ್ತು ಇಷ್ಟೊಂದು ಗಲಭೆ ಆಗಿರುವಂಥದ್ದು, ನೂಕುನುಗ್ಗಲಾಗಿರುವಂಥದ್ದು, ಉಸಿರುಗಟ್ಟಿರುವಂಥದ್ದು. ಮಾತೆತ್ತಿದ್ರೆ ನೀವು ಹೇಳ್ತೀರಿ ಪ್ರಯಾಗದಲ್ಲಿ ಆಗಿಲ್ವಾ? ಪ್ರಯಾಗದಲ್ಲಿ ಜನ ಎಷ್ಟು ಸೇರಿ? ಪ್ರಯಾಗದಲ್ಲಿ ಮೊದಲೇ ಪ್ರಿಪರೇಷನ್ ಆಗಿತ್ತು. 1 ವರ್ಷದಿಂದ ಪ್ರಯಾಗದಲ್ಲಿ ಪ್ರಿಪರೇಷನ್ ಆಗಿತ್ತು. ಪರ್ಮಿಷನ್ ಇತ್ತು, ವಿದೌಟ್ ಪರ್ಮಿಷನ್ ಮಾಡಿಲ್ಲ. ಎಷ್ಟು ಜನ ಬಂದಿರುವಂಥದ್ದಲ್ಲಿ 66 ಕೋಟಿಗಿಂತಲೂ ಜಾಸ್ತಿ ಜನ ಪ್ರಯಾಗದಲ್ಲಿ ಬಂದಿದ್ದಾರೆ. ನಿಮಗೆ ಕೇವಲ 2 ಲಕ್ಷ ಜನರನ್ನು ಮ್ಯಾನೇಜ್ ಮಾಡೋಕ್ಕಾಗಿಲ್ಲ.